ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮನಸ್ಸಿಗೊಪ್ಪತಕ್ಕಂತಹ ಕೆಲಸವನ್ನು ಮಾಡಿ, ಯಾರದ್ದೋ ಒತ್ತಡಕ್ಕೆ ಅಥವಾ ಇನ್ಯಾವುದೋ ದಾಕ್ಷಿಣ್ಯಕ್ಕೆ ಒಳಗಾಗಿ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೆ ಆತ್ಮವಂಚನೆ ಮಾಡಿಕೊಂಡು ಯಾವುದೋ ಕೆಲಸಕ್ಕೆ ಮುಂದಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ನಿಮ್ಮ ಆತ್ಮಗೌರವವೂ ಕಡಿಮೆ ಆಗುತ್ತೆ, ಜೊತೆಗೆ ಸಮಾಜದಲ್ಲೂ ಕೂಡ ಸರಿಯಾದಂತಹ ರೀತಿಯಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅವಕಾಶಗಳು ಆಗದೇ ಇರಬಹುದು ಅನ್ನುವಂಥದ್ದು. ಉನ್ನತವಾದಂತಹ ಹುದ್ದೆಯಲ್ಲಿರ್ತಕ್ಕಂಥವರು, ಹಿರಿಯ ಅಧಿಕಾರಿಗಳು, ಮೇಲಧಿಕಾರಿಗಳ ಒಂದು ದಾಕ್ಷಿಣ್ಯಕ್ಕೆ ಕೆಲಸ ಮಾಡಬೇಕಾದಂತಹ ಕೆಲವು ಸಂದರ್ಭಗಳು ಒದಗಿ ಬರುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಬುದ್ಧಿವಂತಿಕೆಯಿಂದ ಸರಿಯಾದಂತಹ ಸೂಕ್ತವಾದಂತಹ ಕಾರಣಗಳನ್ನು ಕೊಟ್ಟು ಅವರ ಮನಸ್ಸನ್ನು ಗೆದ್ದು ನಿಮ್ಮ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಿ ಎನ್ನುವಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗೋದಕ್ಕೆ ಅವಕಾಶಗಳಿರುತ್ತೆ. ನಿಮ್ಮ ಶಕ್ತಿ ಮೀರಿದಂತಹ ವ್ಯಾಪಾರ, ವ್ಯವಹಾರ, ಜನರ ಸಂಪರ್ಕ ಇವೆಲ್ಲವೂ ಕೂಡ ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಹಳೆಯ ಶತ್ರುಗಳ ಕಾಟ ನಿಮಗೆ ಮತ್ತೆ ಮತ್ತೆ ತಲೆದೋರ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರಕ್ಕೆ ಮನೆಯವರಿಗೆಲ್ಲ ಅವಮಾನವಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮಲ್ಲಿ ಯಾವುದೋ ಒಂದು ತಪ್ಪೋ ಅಥವಾ ಇನ್ನೇನೋ ಒಂದು ನಡೀಬಾರ್ದಂತಹ ಕಾರ್ಯವೋ ನಡೆದಿದ್ದಾಗ ಆ ವಿಷಯಕ್ಕೆ ಇಡೀ ಕುಟುಂಬವನ್ನು ಅವಮಾನ ಮಾಡ್ತಕ್ಕಂಥದ್ದಾಗತ್ತೆ. ಶತ್ರು ಸಂಹಾರಕ ಹಿಡುಂಬ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ. ಶಾರೀರಿಕವಾಗಿ ಸ್ವಲ್ಪ ಶ್ರಮವನ್ನು ಪಡಬೇಕಾದಂಥದ್ದು, ಜೊತೆಗೆ ದೇಹಾಲಸ್ಯವೋ ಅಥವಾ ಆರೋಗ್ಯದಲ್ಲಿ ಸೂಕ್ತವಾದಂತಹ ರೀತಿಯಲ್ಲಿ ಶರೀರ ನಿಮಗೆ ಸ್ಪಂದನೆಯನ್ನು ಮಾಡದೇ ಇರುವಂಥದ್ದು ಆಗಬಹುದು. ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ, ಮನಸ್ಸಿನಲ್ಲಿ ಯಾವುದೂ ಕೂಡ ಸಮಾಧಾನಕರವಾಗಿಲ್ಲ. ವ್ಯಾವಹಾರಿಕವಾಗಿ ತುಂಬ ಚಿಂತೆಯನ್ನು ಮಾಡ್ತೀರಿ. ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂತಹ ಪರಿಸ್ಥಿತಿ ನೋಡುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಪೈಪೋಟಿಯಿಂದ ನಿಮಗೆ ತೊಂದರೆಯಾಗತಕ್ಕಂತಹ ಸೂಚನೆ. ಇವತ್ತು ಎಲ್ಲರೂ ಕೂಡ ಪೈಪೋಟಿಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಸ್ಪರ್ಧಾತ್ಮಕವಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಕ್ಕಂತಹ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ನಾವು ಇರಬೇಕು ಅನ್ನುವಂಥದ್ದು. ಶರೀರದ ನೋವು ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ. ನಿಯಮಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ. ಆಹಾರದಿಂದಲೇ ಇವೆಲ್ಲ ಸಮಸ್ಯೆಗಳು ಅನ್ನುವಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಅಥವಾ ಬಿಳಿ ಎಕ್ಕದ ಹೂವನ್ನು ತಂದು ಗಣಪತಿಗೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಹಣ ಅಥವಾ ದ್ರವ್ಯ ಇದು ನಿಮ್ಮದಲ್ಲದೇ ಇರತಕ್ಕಂಥದ್ದು ಅಥವಾ ನಿಮಗೆ ಸಲ್ಲಬೇಕಾದಕ್ಕಿಂತಲೂ ಹೆಚ್ಚಾಗಿ ಆಸೆಪಟ್ಟು ನೀವು ಅಪಮಾನಕ್ಕೆ ಈಡಾಗ್ತೀರಿ ಅಂತಕ್ಕಂಥದ್ದು. ಸಂಬಂಧಿಕರು ಮತ್ತು ಸ್ನೇಹಿತರು ಇವರ ಒತ್ತಡಕ್ಕೆ ಕೆಲವು ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಅವರ ದಾಕ್ಷಿಣ್ಯಕ್ಕೆ ಅಥವಾ ಅವರ ಅಗತ್ಯಕ್ಕನುಗುಣವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕಾದಂಥದ್ದಿರುತ್ತೆ. ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಎದುರಾಗ್ತಕ್ಕಂಥದ್ದಿದೆ. ಹಲವು ಆಲೋಚನೆಗಳನ್ನು ಮಾಡಬೇಡಿ. ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ. ಮಾಡಿದಂತಹ ನಿರ್ಧಾರ, ಮಾಡಿದಂತಹ ಯೋಜನೆ ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಕೇವಲ ಯೋಚನೆಯನ್ನು ಮಾಡ್ತಾ ಕೂತಿದ್ರೆ ಅದರಿಂದ ಪ್ರಯೋಜನ ಏನು ಅನ್ನುವಂಥದ್ದು. ಚೌಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಹೆಣ್ಣು ಮಕ್ಕಳಿಗೆ, ಮಾತೆಯರಿಗೆ ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ಏನೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂತಹ ಸೂಚನೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಉದ್ಯೋಗಿಗಳು ತಮ್ಮ ಮೇಲಧಿಕಾರಿಗಳ ವಿಶ್ವಾಸಕ್ಕೆ ಭಾಜನರಾಗ್ತೀರಿ. ಅವರ ಮನಸ್ಸನ್ನು ಗೆಲ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ಕೆಲಸ ಇರುತ್ತೆ. ಹಾಗಾಗಿ ಅವರಿಗೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರ್ತಕ್ಕಂತಹ ಸಾಧ್ಯತೆ. ಪ್ರೇಮಿಗಳಿಗೆ ತುಂಬ ಕುತೂಹಲಕರವಾದಂತಹ ಸಮಯ ಅಂತ ಹೇಳಬೇಕು. ಬಹಳ ಆಶ್ಚರ್ಯದಿಂದ, ಕುತೂಹಲದಿಂದ ಆ ಸಮಯವನ್ನು ಕಾಯ್ತಾ ಇರತಕ್ಕಂಥದ್ದು. ನಾನೆಲ್ಲವನ್ನೂ ಕಳ್ಕೊಂಡೆ ಅಂತಕ್ಕಂತಹ ನೋವಿನಲ್ಲಿ ಇದ್ದರೆ ಅದನ್ನು ತೆಗೆದುಹಾಕಬೇಕು ಮನಸ್ಸಿನಿಂದ. ಯಾಕೆ ಅಂತಂದರೆ ಯಾವುದಕ್ಕೂ ಕೂಡ ಸಮಯ ಏನು ಮೀರಿ ಹೋಗಿರೋದಿಲ್ಲ. ನಮ್ಮ ಪ್ರಯತ್ನಗಳನ್ನು ನಾವು ಮತ್ತೆ ಮತ್ತೆ ಮಾಡಬೇಕು. ಯಾವ ವಿಷಯದಲ್ಲೂ ಕೂಡ ಆ ವಯಸ್ಸು ಅಂತಕ್ಕಂಥದ್ದು ನಿಮಗೆ ಅಡ್ಡಿಯನ್ನು ಮಾಡಬಾರ್ದು. ಅದನ್ನು ನೀವು ಗಣನೆಗೆ ತೆಗೆದುಕೊಳ್ಳಬಾರ್ದು. ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂತಹ ಕೆಲಸವನ್ನು ನಾನು ಮಾಡ್ತೀನಿ, ಬೇರೆಯವರನ್ನು ನಾನು ಆಶ್ರಯ ಮಾಡೋದಿಲ್ಲ,
ಬೇರೆಯವರ ಹಂಗನಲ್ಲಿ ನಾನು ಇರೋದಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರುವಂಥವರಿಗೆ ಯಾವುದೂ ಕೂಡ ಲೆಕ್ಕಕ್ಕೆ ಬರದೇ ಇರತಕ್ಕಂಥದ್ದು. ತಮ್ಮ ಕೆಲಸವನ್ನು ತಾವು ಧೈರ್ಯದಿಂದ ಮಾಡಬೇಕಾದಂಥದ್ದು. ಅಲಂಕಾರ ಸಾಮಗ್ರಿಗಳಿಗೆ, ಉಡುಗೊರೆಗಳಿಗೆ ತುಂಬ ಹಣವನ್ನು ಖರ್ಚು ಮಾಡಬೇಕಾದಂತಹ ಸಂದರ್ಭಗಳು ಬರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ರೇಣುಕಾಂಬಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.